ಸೆಪ್ಟೆಂಬರ್ 22ರಿಂದ ಆರಂಭವಾಗಲಿದೆ ಜಾತಿ ಜನಗಣತಿ ಸರ್ವೆ. ಜಾತಿ ಜನಗಣತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೇ ಕನ್ಫ್ಯೂಷನ್ಸ್ ಇರಬಹುದು, ಏನೇ ಆಗಬಹುದು, ಜಾತಿ ಜನಗಣತಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೆಪ್ಟೆಂಬರ್ 22ರಿಂದ ಜನಗಣತಿ ಆರಂಭ ಆಗುತ್ತೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ಜಾತಿ ಒಡೆಯೋದು ಮಾಡೋದು ಯಾವುದೂ ಇಲ್ಲ. ಎಲ್ಲರ ಅಭಿಪ್ರಾಯವನ್ನ ಕೇಳುವ ಸಮೀಕ್ಷೆ ಇದು. ಯಾರು ಹಿಂದುಳಿದಿದ್ದಾರೋ ಅಂತ ತಿಳಿಯೋದಕ್ಕೆ ನಡೆಸ್ತಾ ಇರುವಂತಹ ಸರ್ವೆ ಇದು ಅಂತ ಹೇಳಿದ್ದಾರೆ. ಏನ್ ಮಾತಾಡಿದ್ರು ಸಂತೋಷ್ ಲಾಡ್ ಕೇಳಿಸ್ಕೊಳ್ಳೋಣ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಬೇಡ. ಐ ಪ್ರಾಮಿಸ್ ಯು ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸರ್ವೆ. ಯಾವುದು ಎಕನಾಮಿಕಲ್, ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥದ್ದು, ಫೈನಾನ್ಷಿಯಲ್ ಸ್ಟೇಟಸ್ ಆಗ್ತಕ್ಕಂಥ ಸರ್ವೆ ಇದೆ. ಈ ಸರ್ವೆ ಬಗ್ಗೆ ನಾನು 100% ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಎಲ್ಲ ಕೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಕೂತ್ಕೊಂಡು ಅದಾದ ನಂತರ ಸಜೆಷನ್ ಕ್ಯಾಬಿನೆಟ್ ಬರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಬೇಡ. ಐ ಪ್ರಾಮಿಸ್ ಯು ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸರ್ವೆ. ಯಾವುದು ಎಕನಾಮಿಕಲ್, ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥದ್ದು, ಫೈನಾನ್ಷಿಯಲ್ ಸ್ಟೇಟಸ್ ಆಗ್ತಕ್ಕಂಥ ಸರ್ವೆ ಇದೆ. ಈ ಸರ್ವೆ ಬಗ್ಗೆ ನಾನು 100% ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜಾತಿ ಜನಗಣತಿ ವಿಚಾರವಾಗಿ ಒಂದು ಸಭೆ ನಡೀತು. ಸಭೆಯಲ್ಲೂ ಕೂಡ ಸಾಕಷ್ಟು ಗೊಂದಲ ಇರೋದ್ರಿಂದ ಹೈಕಮಾಂಡ್ ನ ಭೇಟಿ ಮಾಡುವಂತಹ ಸಂದರ್ಭ ಕೂಡ ಬಂತು ಮುಖ್ಯಮಂತ್ರಿಗಳಿಗೆ. ಜೊತೆಗೆ ಸಂತೋಷ್ ಲಾಡ್ ಹೇಳಿದ್ದಾರೆ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಒನ್ ಆಫ್ ದಿ ಬೆಸ್ಟ್ ಸರ್ವೆ ಅಂತ. ಅದು ಅವ್ರ ಮಟ್ಟಿಗೆ ಅವ್ರು ಹೇಳ್ಕೊಂಡ್ಬಿಟ್ರೆ ಸಾಲಲ್ಲ. ಯಾಕೆಂದ್ರೆ ಸ್ವಪಕ್ಷದಲ್ಲೇ ಒಂದಷ್ಟು ವಿರೋಧ ಇದೆ, ಸರ್ವೆ ಮಾಡೋದು ಬೇಡ ಅಂತ ಹೇಳಿ. ಬಿಜೆಪಿ ಕೂಡ ವಿರೋಧಿಸ್ತಾ ಇದೆ, ಲಿಂಗಾಯತರು ವಿರೋಧಿಸ್ತಾ ಇದ್ದಾರೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಈ ಗೊಂದಲವನ್ನ ಹೇಗೆ ಬಗೆಹರಿಸ್ತಾರೆ, ಸದ್ರೆ ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ರೂಪೇಶ್? ಸಿದ್ದೂರ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಚರ್ಚೆ ಆಗಿದೆ. ಒಂದಿಷ್ಟು ಕಾರಣಗಳಿದೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಈಗ ಸಿಎಂ ಸಭೆಯಲ್ಲಿ ಬಹುಮುಖ್ಯವಾಗಿ ಒಂದಿಷ್ಟು ಗೊಂದಲಗಳ ಬಗ್ಗೆ ಚರ್ಚೆ ಆಗಿದೆ. ಇಲ್ಲಿ ಪ್ರಮುಖವಾಗಿ ಯಾಕಂತ ಹೇಳಿದ್ರೆ 331 ಜಾತಿಗಳು, ಯಾಕಂದ್ರೆ ಇಲ್ಲಿ ಹಿಂದೂ ಜಾತಿಗಳೊಂದಿಗೆ ಉದಾಹರಣೆಗೆ ಬ್ರಾಹ್ಮಣ ಕ್ರಿಶ್ಚಿಯನ್ ಇರಬಹುದು, ಒಕ್ಕಲಿಗ ಕ್ರಿಶ್ಚಿಯನ್ ಇರಬಹುದು, ಲಿಂಗಾಯತ ಕ್ರಿಶ್ಚಿಯನ್ ಇರಬಹುದು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಹೀಗಾಗಿ ಇದನ್ನ ಉಳಿಸ್ಕೊಳ್ಬೇಕೋ ಬೇಡವೋ ಅಂತೇಳಿ ಒಂದಿಷ್ಟು ವಿರೋಧಗಳು ಕೂಡ ಇದೆ. ಒಂದು ಬ್ರಾಹ್ಮಣ ಆಗಿದ್ರೆ ಆತ ಕನ್ವರ್ಟ್ ಆಗಿದೆ ಕ್ರಿಶ್ಚಿಯನ್ ಅಂತಲೇ ಆಗ್ತಾನೆ, ಬಿಟ್ಟು ಬ್ರಾಹ್ಮಣ ಹೇಗಾಗ್ತಾನೆ, ಅಥವಾ ಕನ್ವರ್ಟ್ ಆಗೇ ಇಲ್ಲ ಅಂತಂದ್ರೆ ಬ್ರಾಹ್ಮಣ ಆಗ್ತಾರೆ, ಕ್ರಿಶ್ಚಿಯನ್ ಆಗೋದೇ ಇಲ್ಲ ಅಲ್ಲ, ಇದನ್ನ ತೆಗೆದು ಹಾಕಿ ಅಂತೇಳಿ ಕೇಳ್ಕೊಂಡಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಿರ್ಬೇಕಾದ್ರೆ ಒಂದು ಚರ್ಚೆ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕಾಂತರಾಜರು ಸರ್ವೆ ಮಾಡಿದಾಗ ಒಟ್ಟಾಗಿ 2,000 ಜನ ಈ ರೀತಿಯಾಗಿ ಕಂಡು ಬಂದಿದ್ದಾರೆ ಅಂತೇಳಿ. ಹೀಗಾಗಿ ಎಲ್ಲ ಅಭಿಪ್ರಾಯ ಗೌರವಿಸೋಣ, ಹೀಗಾಗಿ ಅದನ್ನು ಕೂಡ ಕನ್ಸಿಡರ್ ಮಾಡೋಣ ಅಂತ ಹೇಳಲಾಗಿದೆ. ಅದೇ ರೀತಿಯಾಗಿ ಲಿಂಗಾಯತ ಒಂದಿಷ್ಟು ಅವಕಾಶಗಳು ಸಂಬಂಧಪಟ್ಟಾಗ ಒಂದಿಷ್ಟು ಚರ್ಚೆಗಳಿತ್ತು. ಅದನ್ನು ಕೂಡ ಬಗೆಹರಿಸುವಂತ ಪ್ರಯತ್ನಗಳು ಮಾಡಿದ್ದು, ಏನೇನು ಹೇಳ್ತಾರಲ್ಲ, ಏನೇನು ಅವಕಾಶಗಳಿತ್ತೆ ಎಲ್ಲವನ್ನು ಕೂಡ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಅದಾದ ಬಳಿಕವಾಗಿ ವಿಚಾರವನ್ನು ಪರಾಮರ್ಶೆ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಅದಾದ ಬಳಿಕ ಏನಿಷ್ಟು ಪ್ರಮುಖವಾಗಿ ಚರ್ಚೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 22 ಅಂದ್ರೆ ಈಗ ನಾಡಿದ್ದೇ ಈ ಒಂದು ಸರ್ವೆ ಶುರು ಆಗುತ್ತಾ ಅನ್ನೋ ಚರ್ಚೆಗಳಿತ್ತು. ಹೀಗಾಗಿ ಇದಕ್ಕೂ ಕೂಡ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಸೆಪ್ಟೆಂಬರ್ 22ಕ್ಕೆ ಈ ಸರ್ವೆ ಆರಂಭ ಆಗುತ್ತೆ ಅನ್ನೋದ್ರ ಮೂಲಕವಾಗಿ ಯಾವುದೇ ರೀತಿ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಲಿಂಗಾಯತ ಅದೇ ರೀತಿ ಒಕ್ಕಲಿಗ ಸಚಿವರುಗಳೆಲ್ಲವನ್ನೂ ಕೂಡ ಒಪ್ಪಿಕೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುಂದೆ ಯಾವ ಗೊಂದಲ ಮುಂದುವರಿತದೆ ನೋಡಬೇಕು. ಸಿಂಧೂರ. ರೂಪೇಶ್, ಈಗ ಕಾನೂನು ಸಚಿವರು HK ಪಾಟೀಲ್ರು ಕೂಡ ಪ್ರಸ್ತಾಪ ಮಾಡಿದ್ರು ಇದನ್ನ ಮುಂದಕ್ಕೆ ಹಾಕಬೇಕು ಅನ್ನೋದ್ರ ವಿಚಾರವಾಗಿ. ಈಗ ಸಾಕಷ್ಟು ವಿರೋಧ ಇದೆ. ಈಗ ಲಿಂಗಾಯತರ ವಿಚಾರ ಬಂದಾಗ ಲಿಂಗಾಯತ ಧರ್ಮ ಅನ್ನೋ ಕಾಲಂನಲ್ಲಿ ಹಾಕ್ಬೇಕಾ, ಲಿಂಗಾಯತ ಜಾತಿ ಅನ್ನೋ ಕಾಲಂನಲ್ಲಿ ಹಾಕ್ಬೇಕಾ, ಈ ರೀತಿಯಾದಂತಹ ಗೊಂದಲಗಳಿದ್ದಾವೆ. ಹೊಸ ಜಾತಿಗಳನ್ನ ಸೇರ್ಪಡೆ ಮಾಡೋ ವಿಚಾರಕ್ಕೆ ಗೊಂದಲಗಳಿದ್ದಾವೆ. ಇನ್ನೊಂದ್ ಕಡೆ ಹೊಸ ಜಾತಿಗಳನ್ನ ತೆಗೆದುಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಗೊಂದಲಗಳ ಬಗ್ಗೆ ಕ್ಲಾರಿಫಿಕೇಶನ್ ಹೇಗ್ ಕೊಡ್ತಾರೆ, ಹೇಗ್ ತಗೊಳ್ತಾರೆ, ಏನ್ ಕಥೆ ರೂಪೇಶ್? ಇವತ್ತಿನ ಸಭೆಯಲ್ಲಿ ಇದೇ ಗೊಂದಲ. ಯಾಕಂತ ಹೇಳಿದ್ರೆ ಈಗ ಸರ್ವೆನ ಮುಂದೂಡಬೇಕು ಅಂತ ಹೇಳಿ ಗೊಂದಲ ನಮ್ಮದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಆರಾಮದಲ್ಲಿ ಹೇಳ್ತಾರೆ, ಸರ್ವೆಯನ್ನ ಮುಂದೂಡೋದಿಲ್ಲ ಅಂತ ಹೇಳ್ತಾರೆ. ಅದಾದ ಬಳಿಕ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಒಂದಿಷ್ಟು ಜಾತಿಗಳು ಹೊಸದಾಗಿ ಒಂದಿಷ್ಟು ಜಾತಿಗಳನ್ನು ಸೇರಿಸಲಾಗಿದೆ. ಯಾಕೆ ಸೇರಿಸಲಾಗಿದೆ ಅಂತೇಳಿ ಸ್ಪಷ್ಟನೆ ಇಲ್ಲಿಗ ಶಿವರಾಜ್ ತಂಗಡಿಯವರು ಕೊಡ್ತಾರೆ. ಕಾಂತರಾಜ್ ಅರಸು ವರದಿಯನ್ನು ಮಾಡಿದ್ರು. ಅದಾದ ಬಳಿಕ ಜಯಪ್ರಕಾಶ್ ಹೆಗಡೆ ವರದಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಹೊಸ ಜಾತಿಗಳು ಹುಟ್ಟುಕೊಂಡು ಹೀಗಾಗಿ ಹೊಸ ಜಾತಿಗಳು ನಮ್ಮದು ಇದೇ ಜಾತಿ ಅಂತೇಳಿ ಕರೀತಾ ಇದ್ದಾವೆ. ಹೀಗಾಗಿ ಇದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾವೆ. ಹೀಗಾಗಿ ಮೊದಲು ಆ ಜಾತಿ ಕನ್ಸಿಡರ್ ಮಾಡೋದು ಬಿಡೋದು, ಈಗ ಅವ್ರು ಆ ಸಂದರ್ಭದಲ್ಲಿ ಮನೆಗಳಿಗೆ ಹೋದಾಗ ಈ ಜಾತಿಗಳು ಇಲ್ಲ ಅಂತೇಳಿ ಸಮಸ್ಯೆಗಳಾಗುತ್ತೆ. ಹೀಗಾಗಿ ಪಟ್ಟಿಯಲ್ಲಿ ಇರಲಿ. ಅದಾದ ಬಳಿಕ ಎಕ್ಸ್ಪರ್ಟ್ ಕಮಿಟಿ ಕೊಡೋಣ. ಈ ಹಿಂದೂ ಅಥವಾ ಬ್ರಾಹ್ಮಣ ಕ್ರಿಶ್ಚಿಯನ್ ಅಥವಾ ಕುರುಬ ಕ್ರಿಶ್ಚಿಯನ್ ಅನ್ನೋದು ಎಕ್ಸ್ಪರ್ಟ್ ಕಮಿಟಿ ಕೊಡೋಣ. ಹೀಗಾಗಿ ಅದಾದ ಬಳಿಕ ಹೋಗಿ ಫ್ಯಾಕ್ಟ್ ಫೈಂಡಿಂಗ್ ಅಂದ್ರೆ ಆ ಜಾತಿಗಳು ಇದೆಯಾ ಇಲ್ಲೊಂದು ಅಧಿಕೃತವಾಗಿ ಒಂದಿಷ್ಟು ಸ್ಪೆಸಿಫಿಕ್ ಮಾಡಿಕೊಂಡು ಅದಾದ ಬಳಿಕ ಜಾತಿ ಪಟ್ಟಿಯನ್ನು ಪ್ರಕಟಣೆ ಮಾಡೋಣ. ಅಂತಿಮವಾಗಿ ಆ ರೀತಿಯಾಗಿ ಮಾಡೋಣ. ಸದ್ಯಕ್ಕೆ ಅಭಿಪ್ರಾಯ ಪಡೆಯುವಾಗ ಎಲ್ಲಾ ಜಾತಿ ಅಲ್ಲದೆ ಸ್ಥಳದಲ್ಲಿ ಏನಾದರೂ ಹೊಸ ಜಾತಿಗಳ ಬಗ್ಗೆ ಏನು ಪ್ರಸ್ತಾಪ ಮಾಡಿದ್ರು ಕೂಡ ಅದನ್ನು ಕೂಡ ನೋಟ್ ಮಾಡ್ಕೊಳ್ಬೇಕು, ಸಬ್ಕಾಸ್ಟ್ ಅಂತೇಳಿ ಪರಿಗಣಿಸಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅದೇ ರೀತಿ
ರೀತಿ ಒಕ್ಕಲಿಗರು ಮತ್ತೆ ಲಿಂಗಾಯತರು ಪ್ರಬಲವಾಗಿ ವಿರೋಧ ತೋರಿದ್ರು ಅಂತ ಹೇಳಿ. ಯಾಕಂದ್ರೆ ಸರ್ವೇನೇ ಬೇಡ ಅಂತ ಹೇಳಿ ಆಗೋದಿಲ್ಲ, ಯಾಕಂದ್ರೆ ಹೈಕಮಾಂಡ್ ಆದೇಶ, ಹೈಕಮಾಂಡ್ ಈ ಸರ್ವೆ ಪರ ಇದೆ ಅಂತೇಳಿ ಗೊತ್ತೇ ಇದೆ. ಹೀಗಾಗಿ ಸ್ವಲ್ಪ ಚೇಂಜಸ್ ಆಗಬೇಕು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಎಲ್ಲಾ ಗೊಂದಲಗಳು ಮುಗಿದಿಲ್ಲ, ಇನ್ನೂ ಕೂಡ ಗೊಂದಲಗಳು ಮುಂದುವರಿದೆ ಅಂತ ಹೇಳಾಗ್ತಾ ಇತ್ತು. ಇದು ನಡುವೆನೂ ಕೂಡ 22ರಿಂದಲೇ ಈ ಒಂದು ಸರ್ವೆ ಆಗುತ್ತೆ ಅಂತ ಹೇಳಾಗ್ತಾ ಇದೆ. ಏನಾಗಬಹುದು ಮುಂದೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.